ಇನ್ನು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟು ಶಾಸಕರನ್ನ ಕರೆದು 1-to-1 ಮೀಟಿಂಗ್ ಮಾಡಿದ್ರು. 40 ಶಾಸಕರನ್ನ ಕರೆದು 1-to-1 ಮೀಟಿಂಗ್ ಮಾಡಿ ಅವರ ಅಸಮಾಧಾನ ಏನು ಅಂತ ಹೇಳಿ ತಿಳ್ಕೊಂಡ್ರು. ಅದನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ತಾರೆ. ಈ ಮೀಟಿಂಗ್ಗಳ ಬೆನ್ನಲ್ಲೇ ಸಿಎಂ ಅವರ ಸರದಿ ಈಗ ಇವತ್ತು ಸಂಜೆ ಸಚಿವರ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋ ಕುತೂಹಲ. ಪ್ರಮುಖವಾಗಿ ನಾಯಕತ್ವ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ಆಗ್ತಾ ಇರೋದು ಇದು. ಹಾಗಾಗಿ ಈ ಸಭೆ ಸಿಎಂ ಕರೆದಿರುವಂಥ ಈ ಸಭೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು, ಸಚಿವ KH ಮುನಿಯಪ್ಪ, MB ಪಾಟೀಲ್, KH ಪಾಟೀಲ್ ಇವರೆಲ್ಲರೂ ಕೂಡ ಇರ್ತಾರೆ. ಅವ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಏನು ಚರ್ಚೆ ಆಗುತ್ತೆ ಅನ್ನೋದು ವಿಚಾರ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಲ್ಲಿ ಅಸಮಾಧಾನದ ಬೇಗುದಿ ಹೊಗೆ ಆಡ್ತಾ ಇದೆ. ಮತ್ತೊಂದು ಕಡೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ ಅನ್ನೋಂಥದ್ದಿದೆ. ಸಂಪುಟ ವಿಸ್ತರಣೆ ಪುನರ್ರಚನೆ ಆಗಬೇಕು ಅನ್ನೋದಿದೆ. ಆಮೇಲೆ ನಾಯಕತ್ವ ಬದಲಾವಣೆಯ ಚರ್ಚೆ ಕೂಡ ಇದೆ. KPCC ಅಧ್ಯಕ್ಷರ ಸ್ಥಾನವನ್ನು ಬದಲಾವಣೆ ಮಾಡೋದ್ರ ಬಗ್ಗೆ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ ಕೇಂದ್ರದ್ದು, ಹೈಕಮಾಂಡ್ದು. ಹಾಗಾಗಿ ಶಾಸಕರು ಇದಕ್ಕೆ ದುಂಬಾಲು ಬಿದ್ದಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿಬಿಟ್ಟು KPCC ಸ್ಥಾನ, ಬೆಂಗಳೂರು ಉಸ್ತುವಾರಿ, ಜಲಸಂಪನ್ಮೂಲ, DCM ಎಲ್ಲವನ್ನೂ ಕೊಡ್ತೀರಿ. ಸೊ ಹಾಗಾಗಿ ಒಬ್ರಿಗೆ ಹುದ್ದೆ ಅಂತಂದ್ರೆ KPCC ಅಧ್ಯಕ್ಷರ ಚೇಂಜ್ ಮಾಡಿ ಅಂತ ಒಂದು ಕಡೆ. ಸೊ ನೋಡ್ಬೇಕು ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಲೈವ್ನಲ್ಲಿ. ದೀಪಾ, ಒಂದು ಕಡೆ ಮ್ಯಾರಥಾನ್ ಮೀಟಿಂಗ್ ಆಯಿತು, 1-to-1 ಸಭೆ ಕರೆದಾಯಿತು. ಶಾಸಕರ ಅಹವಾಲು ಅಥವಾ ಅವರ ಅಸಮಾಧಾನವನ್ನು ಕೇಳಿಕೊಂಡ್ರು ಉಸ್ತುವಾರಿಗಳು. ಈ ಬೆನ್ನಲ್ಲೇ ಈಗ ಸಿಎಂ ಕರೆದಿರುವಂಥ ಈ ಸಚಿವರ ಸಭೆ ಇದೆಯಲ್ಲ, ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅದು ಈ ಟೈಮ್ನಲ್ಲಿ. ಸೊ ಏನೇನು ಚರ್ಚೆ ಆಗ್ಬೋದು ಅಂತ? ಶರತ್, ದೇವನಹಳ್ಳಿ ರೈತರುಗಳು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಿದೆ. ಅಂದ್ರೆ 1777 ಎಕರೆಯಷ್ಟು ಜಾಗವನ್ನ ಇದೀಗ ಸರ್ಕಾರ ಭೂಸ್ವಾಧೀನ ಮಾಡಕ್ಕೆ ಹೊರಟಿರುವಂತಹದ್ದು. ಅಂದ್ರೆ ಅಲ್ಲೊಂದು ಪಾರ್ಕ್, ಟೆಕ್ ಪಾರ್ಕ್ ತರಹ, ಏರೋ ಪಾರ್ಕ್ ತರಹದ್ದೊಂದು ಪಾರ್ಕ್ ಮಾಡೋದಿಕ್ಕೆ, ನಿರ್ಮಾಣ ಮಾಡೋದಿಕ್ಕೆ ಇದೀಗ 1777 ಎಕರೆ ಅಷ್ಟು ಭೂಮಿಯನ್ನ ಭೂಸ್ವಾಧೀನ ಮಾಡೋದಿಕ್ಕೆ ಹೊರಟಿದೆ. ಹೀಗಾಗಿ ಸಾಕಷ್ಟು ತಿಂಗಳುಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಯಾವುದಕ್ಕೂ ಕೂಡ ಸರ್ಕಾರ ಜಗ್ತಿಲ್ಲ. ತಮ್ಮ ಕೃಷಿ ಜಮೀನೇ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ರಸ್ತೆ ಬಂದ್ ಮಾಡಿದ್ದಾರೆ, ಎಲ್ಲವೂ ಕೂಡ ಆಗೋಗಿದೆ. ಆದರೆ ಯಾವಾಗ ತೀವ್ರತರವಾದಂತಹ ರೈತರ ಹೋರಾಟ ಮುಂದುವರಿತಾ ಇದೆ, ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಸಚಿವರುಗಳ ಒಟ್ಟಿಗೆ ಸಭೆಯನ್ನ ನಡೆಸ್ತಾ ಇರುವಂತಹದ್ದು. ಪ್ರಮುಖವಾಗಿ ಸಂಬಂಧಪಟ್ಟಂತಹ ಎಲ್ಲಾ ಸಚಿವರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಂಜೆ 4 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಈ ಒಂದು ಸಭೆ ನಡೆಯಲಿದೆ. HK ಪಾಟೀಲ್, MB ಪಾಟೀಲ್ ಸೇರಿದಂತೆ ಕೃಷ್ಣ ಬೈರೇಗೌಡರು, ಸಾಕಷ್ಟು ಜನ, ಅಂದ್ರೆ ಒಂದು ಭೂಸ್ವಾಧೀನ ಅನ್ನುವಂತಹದ್ದು ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹದ್ದು ಎಲ್ಲವೂ ರೆವಿನ್ಯೂ ಮಿನಿಸ್ಟರ್ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಪ್ರಮುಖವಾಗಿ ಆ ಜಾಗವನ್ನು ಹೊರತುಪಡಿಸಿದಂತೆ ಬೇರೆ ಜಾಗ ಏನಾದ್ರೂ ಇದೆಯಾ ಅನ್ನುವಂತಹದ್ದು ಒಂದು ಮಾಹಿತಿ. ಅಷ್ಟೇ ಅಲ್ಲ, ರೈತರನ್ನ ಮನವೊಲಿಸಕ್ಕೆ ಇನ್ನೇನ್ ಮಾಡಬಹುದು, ಆ ಒಂದು ಜಾಗವೇ ಬೇಕು ಅನ್ನೋದಾದ್ರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ನಡೆಯುತ್ತೆ. ಇದರ ಜೊತೆಗೆ ನೀವು ಹೇಳಿದಂತೆ ರಾಜಕೀಯ ನಾಯಕರು ಸೇರಿದಂತಹ ಸಮಯದಲ್ಲಿ ರಾಜಕೀಯದ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಆ ವಿಚಾರಗಳು ಕೂಡ, ಅಂದ್ರೆ ರಾಜಕೀಯವಾಗಿ ಸುರ್ಜೇವಾಲಾ ಬಂದಿದ್ರು, 3 ದಿನ ಮೀಟಿಂಗ್ ಮಾಡಿದ್ರು, ಶಾಸಕರುಗಳು ಏನ್ ಹೇಳಿದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇವೆ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.